ಅಮ್ಮ ಏನ್ ತಿನ್ನ ಅಂತೀರಿ? ತಡಿ ಬಾಯಿಲೆ ಇದನ್ನ ತೋರ್ಸ. ಇದಕ್ ನಾವು ಬಾದಾಮ್ ಗುಂದ್ ಅಂತ ಹೇಳ್ತೀವಿ, ಬಾದಾಮ್ ಅಂಟಂತನೂ ಕರೀತಾರ. ಇದು ಎದಕ್ಕೆಲ್ಲ ಯೂಸ್ ಬರ್ತದ ಅಂತಂದ್ರೆ ಇಷ್ಟೇನ್ ತಿನ್ನೋದ್ ಬೇಕಾಗಿಲ್ಲ. ಇದು ನನ್ನ ಶಾಂಪೂಕಂತ ರೆಡಿ ಮಾಡಿರೋಂಥದ್ದು. ಇದು ಎಲ್ಲೋರ್ ಮನಿ ಒಳಗ ಈಗ ಬ್ಯಾಸ್ಗೆ ಸ್ಟಾರ್ಟ್ ಆಯ್ತು, ಎಲ್ಲೋರ್ ಮನಿ ಒಳಗ ಬಾದಾಮ್ ಗುಂದ್ ಇರ್ಲೇಬೇಕು. ಮಕ್ಕಳಿದ್ದವರು ಅಂತವ್ರು ಹೊರಗ್ ಬಿಸ್ಲಿಗೆ ಆಡ್ತಿರ್ತಾರ, ಮಕ್ಕಳ ಸ್ಕೂಲ್ ರಜೆ ಇರ್ತದ, ಬಿಸಿಲಿಂದ ಬಂದಾಗ ಅವರಿಗೆ ನೀವು ಫ್ರೂಟ್ ಸಲಾಡ್ ಒಳಗೆ ಇದನ್ನ ಮಿಕ್ಸ್ ಮಾಡಿ ಕೊಟ್ರೆ ಅವರ ದೇಹ ತಂಪಾಗಿರ್ತದ ಒಂದು. ಇನ್ನ ಎಲ್ಲಾ ಡ್ರೈವರ್ ಅಣ್ತಮ್ರಿಗೆ ಹೇಳ್ಬೇಕೇನಂತಂದ್ರೆ ಎಲ್ಲೋರ್ ಮನಿ ಒಳಗ್ನು ಬಾದಾಮ್ ಗುಂದನ ಇಟ್ಕೊಂಡಿರಿ. ಯಾಕಂದ್ರ ಈ ಬಿಸಿಲಿಗೆ ಹೀಟ್ ಜಾಸ್ತಿ ಆಗ್ತದ, ದೇಹದ ಉಷ್ಣತೆ ಜಾಸ್ತಿ ಆಗ್ತದ. ಅವ್ರಿಗೆ ಹೇಳ್ತಾ ಇದ್ದೀನಿ. ಮತ್ತೆ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ತಗೋಬಹುದು. ಇದು ಬಾಡಿ ತಂಪಿರ್ಬೇಕಂದ್ರೆ ಇದನ್ನ ತಗೋಬೇಕು. ಬೆಳಗ್ಗೆನ ತಗೋಬೇಕಂತೇನಿಲ್ಲ, ನಿಮ್ಗೆ ಯಾವಾಗ ಟೈಮ್ ಸಿಗ್ತದ ಒಂದ್ 3-4 ಪೀಸ್ ನೀರೊಳಗೆ ಹಾಕಿದ್ರಿ ಅಂದ್ರೆ ರಾತ್ರಿ ಹಾಕಿಡ್ರಿ, ಬೆಳಗ್ಗೆ ಏಳಷ್ಟಿಗೆ ಇಷ್ಟು ಜಲ್ಲಿ ಆಗ್ತದ. ಅದನ್ನ ಬೆಳಗ್ಗೆ ಎದ್ದ ತಕ್ಷಣ ತಿನ್ರಿ, ಬಾಡಿ ತಂಪಾಗ್ತದ. ಮೋಷನ್ ಕ್ಲಿಯರ್ ಆಗಲ್ಲ ಅನ್ನೋರಿಗೆ ಮೋಷನ್ ಕ್ಲಿಯರ್ ಆಗ್ತದ. ಮತ್ತೆ ಹೆಣ್ಮಕ್ಳಲ್ಲಿ ಪೀರಿಯಡ್ ಟೈಮ್ ಒಳಗ ಏನು ಬ್ಲಡ್ ಜಾಸ್ತಿ ಹೋಗ್ತದ ಅಕ್ಕ ಅಂತಿರ್ತಾರ, ಅಂತವ್ರಿಗೆ ಕಂಟ್ರೋಲ್ ಮಾಡ್ತದ. ಮತ್ತೆ ಇದು ನಮ್ಗೆ ಹೇರಿಗೂ ಬರ್ತದ, ಸ್ಕಿನ್ನಿಗೆ ಬರ್ತದ, ನಮ್ಮ ದೇಹಕ್ಕೆ ಬರ್ತದ. ಇದು ಬಾದಾಮ್ ಗುಂದು ಎಲ್ಲೋರ್ ಮನಿ ಒಳಗೆ ಇಟ್ಕೊಂಡಿರ್ರಿ. ಆಮೇಲೆ ಇನ್ನೊಂದೇನಂತಂದ್ರೆ ಹೇರಿಗೆ ಹೆಂಗ್ ಯೂಸ್ ಮಾಡ್ಬೋದು ಅನ್ನೋದನ್ನ ಹೇಳ್ತೀನಿ. ಯಾರ್ ಹೇರ್ ಬಹಳ ರಫ್ ಇರ್ತಾವಲ್ಲ ಅವರು ಇದನ್ನ ಸ್ವಲ್ಪ ನೆನಾಕಿ ಒಂದಿಷ್ಟು ದಾಸವಾಳ ಹೂ ತಗೊಂಡು ಎರಡನ್ನೂ ಮಿಕ್ಸಿ ಮಾಡಿ ತಲೆ ಬುಡದಿಂದ ಹಚ್ಕೊಂಡು 1 ತಾಸು ಬಿಟ್ಟು ತಲೆ ಸ್ನಾನ ಮಾಡ್ರಿ. ಅಂತವ್ರ ಕೂದಲು ಎಕ್ದಮ್ ಸಾಫ್ಟ್ ಆಗ್ತದ, ಮತ್ತೆ ಹೇರ್ ಫಾಲ್ ಕಡಿಮೆ ಆಗ್ತದ. ಇದು ನಾವು ನಮ್ಮ ಶಾಂಪೂದಾಗ ಮಿಕ್ಸ್ ಮಾಡ್ತೀವಿ, ಅದಕ್ಕಾಗಿ ನೆನೆ ಹಾಕಿದ್ದು. ನಮ್ಮ ಶಾಂಪೂ ತೋರಿಸ್ತೀನಿ ನೋಡ್ರಿ. ಆಲ್ರೆಡಿ ನಾವು ಡಿಸ್ಪ್ಯಾಚ್ ಮಾಡ್ತಾ ಇದೀವಿ. ಈಗ ಇಷ್ಟು ಖಾಲಿ ಮಾಡಿದೀವಿ, ಇನ್ನು ಇಷ್ಟು ಉಳ್ದದ, ಇನ್ನು ಡಿಸ್ಪ್ಯಾಚ್ ಮಾಡೋದದ, ಮಾಡ್ತೀವಿ. ನೋಡ್ಬೋದು ನಮ್ಮ ಶಾಂಪೂ ಹೆಂಗ್ ಕಾಣಗತ್ತದ ಅಂತ ಹೇಳಿ. ಅತಿ ಗಟ್ಟಿ ಬರೋದಿಲ್ಲ, ಆದ್ರೆ ಇದರ ಎಫೆಕ್ಟ್ ಅಂತೂ ಬಹಳ ಅಂದ್ರೆ ಬಹಳ ಚಲೋ ಇರ್ತದ. ಈ ನಮ್ಮ ಶಾಂಪೂ ಹೆಸರು ಏನಪ್ಪಾ ಅಂತಂದ್ರ ರೋಸ್ಮೆರಿ ವಿತ್ ಕಾಫಿ ಅಂತ ಹೇಳಿ ಈ ಶಾಂಪೂ ಹೆಸರು. ಯಾಕಂದ್ರೆ ನಾವು ರೋಸ್ಮೆರಿನಿಂದನೇ ಹೇರ್ ಫಾಲ್ ಜಾಸ್ತಿ ಆಗ್ತಿರ್ತದ, ಡ್ಯಾಂಡ್ರಫ್ ಇರ್ತದ ಅನ್ನೋರಿಗೆ ಈ ರೋಸ್ಮೆರಿಯಿಂದ ನಾವು ಶಾಂಪೂ ಮಾಡಿದೀವಿ. ವಿತ್ ಕಾಫಿ ಸೇರಿಸಿದೀವಿ. ಹೇರ್ ಶೈನ್ ಬರಬೇಕು, ಆಮೇಲೆ ಸ್ಮೂತ್ ಆಗ್ಬೇಕು ಅನ್ನೋದಕ್ಕೆ. ಮತ್ತೆ ಏನೇನ್ ಸೇರ್ಸಿರಿ ಅಕ್ಕಂತಿರ್ತೀರಿ, ಮತ್ತೆ ಹೆಂಗ್ ಬರ್ತದಂತ ಕೇಳ್ತಿರ್ತೀರಿ. ನೋಡ್ರಿ ಬಾಳ ತಗೊಳಲ್ಲ, ನಾನು ಇಷ್ಟ ತಗೊಂಡ್ ನಿಮ್ಗೆ ತೋರಿಸ್ತೀನಿ ಹೆಂಗ್ ಅನಿಸ್ತದ ಅಂತ ಹೇಳಿ. ಫೋಮಿಂಗ್ ಹೆಂಗ್ ಬರ್ತದ ನೋಡ್ರಿ, ನೋಡ್ಬೋದು ನೀವು. ನೋಡ್ರಿ ಈ ರೀತಿ ನಮ್ಮ ಶಾಂಪೂ ರೆಡಿ ಆಗ್ಯದ, ಕಾಣಿಸಗತ್ತದಲ್ಲ. ನಿಯರ್ ಬಂದ್ ತೋರಿಸುವ ನೋಡಿ. ಎಲ್ಲರಿಗೂ ಇದೊಂದು ಅನಿಸ್ತದ, ಅಯ್ಯೋ ಹೋಮ್ ಮೇಡ್ ಶಾಂಪೂ ಆದ್ರ ಬುರುಗ್ ಬರ್ತದೋ ಇಲ್ಲೋ ಅಂತ ಕೇಳ್ತಿರ್ತೀರಿ. ನೋಡ್ರಿ ಬೇಕಾದಷ್ಟು ಬುರುಗ್ ಬರೋದ್ ದೊಡ್ಡದಲ್ಲ, ಮೇನ್ ವರ್ಕ್ ಹೆಂಗ್ ಆಗ್ತದ ಅನ್ನೋದು ನೋಡ್ಬೋದು. ಇದು ನಮ್ಮ ಶಾಂಪೂ ರೋಸ್ಮೆರಿ ವಿತ್ ಕಾಫಿ ಶಾಂಪೂ. ಇನ್ನೊಂದ್ ಏನಪ್ಪಾ ಅಂದ್ರೆ ಇಲ್ಲಿ ಸೋಪ್ಗಳು ನೋಡ್ತಿರ್ಬೋದು ನೀವು, ಎಲ್ಲಾ ರೀತಿ ಸೋಪ್ಗಳು ಇದಾವ. ನನ್ಗೊಂದಿಷ್ಟು ಮಂದಿ ಕಮೆಂಟ್ ಹಾಕಿದ್ರಿ, ಅಕ್ಕ ನಿಮ್ ಏನದು ಸೋಪ್ ಯೂಸ್ ಮಾಡಿದ್ರೆ ಬುರುಗ್ ಬರ್ತದ ಅಂತ ಡೌಟ್ ಅಲ್ಲಿ ಕೇಳಿದ್ರಿ. ನೋಡ್ರಿ ಬುರುಗು ಅಂತ ತಲೆಯಾಗಿ ಇಟ್ಕೋಬೇಡ್ರಿ. ಮೇನ್ ಏನಂದ್ರೆ ಇಲ್ಲಿ ತೋರಿಸ್ತೀನಿ. ನಾವು ಆದ್ರೂ ನಮ್ಮ ಹೋಮ್ ಮೇಡ್ ಸೋಪ್ಗಳು ಮತ್ತೆ ಶಾಂಪೂನೇ ಯೂಸ್ ಮಾಡೋದು. ಇದು ಕಾಫಿ ವಿತ್ ಜ್ಯೇಷ್ಠ ಮಧು ನಾವು ಮಿಕ್ಸ್ ಮಾಡಿದೀವಿ, ಇದನ್ನ ಯೂಸ್ ಮಾಡ್ತೀವಿ. ಮತ್ ನನ್ ಮಗಳು ಇದರಲ್ಲಿ ನೀಮ್ ಸೋಪ್ ನ ಯೂಸ್ ಮಾಡ್ತಾ ಇದ್ದಾಳೆ. ಇದು ಇಷ್ಟು ಉಳ್ದೋದಕ್ಕೆ ಯೂಸ್ ಮಾಡಿದ್ದು ಎರಡೂ ತೋರಿಸ್ತೀನಿ ಹೆಂಗಿರ್ತದ ಅಂತೇಳಿ. ಇದು ನೋಡ್ರಿ, ಬೇಕಾದ್ರೆ ಬುರುಗ್ ಬರ್ತದೋ ಇಲ್ಲ ಅಂತ ಕೇಳ್ತಿರ್ತೀರಿ. ಬುರುಗು ಮೇನ್ ಮುಖ್ಯ ಅಲ್ಲ, ಆದ್ರ ಅದು ಹೋಮ್ ಮೇಡ್ ಸೋಪ್ ಆಗಿರೋದ್ರಿಂದ ನಮಗ್ ಎಷ್ಟು ಎಫೆಕ್ಟಿವ್ ಆಗಿರ್ತದ ಅನ್ನೋದು ಮೊದ್ಲು ವಿಚಾರ ಮಾಡ್ಬೇಕು. ಇದು ನೋಡ್ರಿ ಈ ರೀತಿ ಬುರುಗ್ ಬರ್ತದ. ಬುರುಗ್ ಯಾಕೆ ಬರಲ್ಲ? ಹೋಮ್ ಮೇಡ್ ಆದ್ರೂ ಬುರುಗ್ ಬರಲ್ಲ ಅಂತಲ್ಲ. ಹೊರಗಿನ ಸೋಪ್ ಏನಿರ್ತದ ಎಕ್ದಮ್ ಗಟ್ಟಿ ಕೆಮಿಕಲ್ ಇರೋದ್ರಿಂದ ಗಟ್ಟಿ ಇರ್ತಾವ. ನಮ್ ಸೋಪ್ಗಳು ಬಹಳ ಗಟ್ಟಿ ಇರಲ್ಲ, ಸ್ಮೂತ್ ಇರ್ತಾವ, ಬಟ್ ಬುರುಗ್ ಬರ್ತದ. ಆಮೇಲೆ ಸ್ಕಿನ್ ಮೇಲೆ ಎಫೆಕ್ಟ್ನೂ ಆಗ್ತದ. ಇದು ನಮ್ದು ಚಾರ್ಕೋಲು ಮತ್ತೆ ಮಂಜಿಷ್ಟ ಮಿಕ್ಸ್ ಮಾಡಿರುವಂತದ್ದು. ಮತ್ತೆ ಇನ್ನೊಂದು ನೀಮು ಯೂಸ್ ಮಾಡಿ ಇಷ್ಟು ಉಳ್ದದ, ಇದನ್ನು ತೋರಿಸ್ತೀನಿ. ನಿಮಗ್ ಡೌಟ ಬೇಡ, ನಮ್ಮ ಸೋಪಿನ ಬಗ್ಗೆ ನಿಮ್ಗೆ ಡೌಟ ಬೇಡ. ನೋಡ್ರಿ ಫೋಮಿಂಗ್ ಹೆಂಗ್ ಬರಗತ್ತದ ಅನ್ನೋದು ನೋಡ್ರಿ. ನಾನು ಬರೀ ಹಚ್ಚಿದೀನಿ. ಇದನ್ನ ಒಂದ್ ಸ್ವಲ್ಪ ಹಿಂಗ್ ತಿಕ್ಕಬೇಕು, ತಿಕ್ಕದಾಗ ಬರ್ತದ, ಬರಲ್ಲ ಅಂತೇನಿಲ್ಲ. ಆಮೇಲೆ ಇದೇನಂದ್ರೆ ಪಿಂಪಲ್ಸ್, ಎಂತ ಪಿಂಪಲ್ಸ್ ಇದ್ರು ಕಡಿಮೆ ಆಗ್ತದ. ಯೂಸ್ ಮಾಡಿದವರು ನನಗೆ ಹೇಳ್ತಾ ಇದಾರೆ, ಅದಕ್ಕೆ ಬಹಳ ಖುಷಿ ಆಗತ್ತದ. ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಹಿಂಗೆ ಇರ್ಲಿ ಅಂತ ಕೇಳ್ತೀನಿ. ಮತ್ತ ನಿಮ್ಗೆ ಯಾರಿಗಾದ್ರೂ ಆರ್ಡರ್ ಮುಟ್ಟಿಲ್ಲ ಅಂತ ನಿಮ್ಗೆ ಏನಾದ್ರೂ ಇತ್ತು ಅಂದ್ರೆ ನನ್ಗೊಂದು ಕಾಲ್ ಮಾಡ್ರಿ. ನೀವು ಏನ್ ಫೋನ್ ಪೇ ಮಾಡಿರ್ತೀರಿ ಆ ನಂಬರಿಗಾದ್ರೂ ಮಾಡ್ಬೋದು, ಅಥವಾ ನಮ್ಮ ಆರ್ಡರ್ ನಂಬರಿಗಾದ್ರೂ ಒಂದು ಕಾಲ್ ಮಾಡ್ರಿ. ಯಾರು ಮುಟ್ಟಿಲ್ಲ ಅನ್ನೋಂಥವ್ರಿದ್ರೆ ಅದನ್ನ ನಾವು ಸರಿ ಮಾಡಿ ಕೊಡ್ತೀವಿ. ಆದಷ್ಟು ಎಲ್ಲರಿಗೂ ತಲುಪಿಸುವಂತ ಕೆಲಸನೂ ನಾವು ಮಾಡ್ತಾ ಇದೀವಿ. ನಮ್ ಶಾಂಪೂನು ರೆಡಿ ಅದ, ಸೋಪ್ನು ರೆಡಿ ಅದಾವು. ಮತ್ತೆ ನನ್ನಿಂದ ಟಿಪ್ಸ್ ಬಾಳ ಬರಗತ್ತಿಲ್ಲಕ್ಕ ಅಂತ ಎಲ್ಲರಿಗೂ ಬೇಜಾರಿತ್ತು. ಇನ್ಮೇಲೆ ಟಿಪ್ಸ್ನು ಹೇಳ್ತಾ ಹೋಗ್ತೀನಿ. ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಕೈ ತೊಳಿತೀನಿ.